ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಲಯನ್ ತ್ರಿವಿಕ್ರಮ್ ಪಟವರ್ಧನ್. ಶಿರಸಿಯಲ್ಲಿ ಆತ್ರೇಯ ಮೆಡಿಕಲ್ಸ್ ಇದರ ಮುಖ್ಯಸ್ಥರಾಗಿದ್ದಾರೆ. ಜೊತೆಗೆ ಪ್ರತಿಷ್ಠಿತ ಲಯನ್ಸ್ ಕ್ಲಬ್ ಇದರ ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕರಾಗಿ ಜವಾಬ್ದಾರಿಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈಗ ಲಯನ್ಸ್ ಕ್ಲಬ್ ನಲ್ಲಿ ಸಾಕಷ್ಟು ವಿಭಾಗಗಳಿವೆ. ಮಕ್ಕಳಿಗಾಗಿ ಲಿಯೋ ಕ್ಲಬ್, ಅದೇ ರೀತಿ ತರುಣರಿಗಾಗಿ ಲಿಯೋ ಲಯನ್ಸ್ ಕ್ಲಬ್ ಇತ್ತೀಚೆಗೆ ಶುರುವಾಗಿದೆ. ಅದ್ರ ಜೊತೆಗೆ ಕಳೆದ ಒಂದು ಸಾಕಷ್ಟು ವರ್ಷಗಳಿಂದ ಲಯನ್ಸ್ ಕ್ಲಬ್ ಹೇಳುವಂಥದ್ದು ಇತ್ತು. ಬಹುತೇಕ ಈಗ ಒಂದು 10-12 ವರ್ಷಗಳಿಂದ ಆ ಲಯನ್ಸ್ ಕ್ಲಬ್ ಅನ್ನ ಇಂಟರ್ನ್ಯಾಷನಲ್ ಅವ್ರು ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಈ ಲಿಯೋ ಕ್ಲಬ್ ಇರ್ಬೋದು, ಲಿಯೋ ಲಯನ್ಸ್ ಕ್ಲಬ್ ಇರ್ಬೋದು, ಅದು ಯಾವ ರೀತಿ ಕೆಲಸವನ್ನು ಮಾಡುತ್ತದೆ? ಈಗ ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟೀಸನ್ನು ಡೆವಲಪ್ ಮಾಡಬೇಕು, ಅವರಲ್ಲಿ ಸಮಾಜ ಸೇವೆ ತುಡಿತವನ್ನು ನಾವು ಹುರಿದುಂಬಿಸ್ಬೇಕು, ಅವರ ಆ ಬೀಜವನ್ನು ಸಣ್ಣಿರ್ತಾನೆ ಬಿತ್ತಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಲಿಯೋ ಕ್ಲಬ್ ಪ್ರಾರಂಭ ಮಾಡಿದ್ವಿ. ನಮ್ಮಲ್ಲಿ ಸಿರ್ಸಿಯಲ್ಲಿ ಹೇಗಿದೆ ಅಂತಂದರೆ, ನಾವು 74ನೇ ಇಸ್ವಿಯಲ್ಲಿ ಲಿಯೋ ಕ್ಲಬ್ ಪ್ರಾರಂಭ ಮಾಡಿ 80ರ ದಶಕದಲ್ಲಿ ಮುಚ್ಚೋ ಪರಿಸ್ಥಿತಿ ಬಂತು. ಅಂದರೆ ಆಗ ಕಾಲೇಜ್ ಹುಡುಗರುಗಳು ಏನು ಉತ್ಸಾಹದಲ್ಲಿ ಸೇರಿಕೊಂಡಿದ್ರು, ಕೆಲವರು ಮದುವೆಯಾಗಿ ಹೊರಗೆ ಹೋದರು, ಕೆಲವರು ಉನ್ನತ ಶಿಕ್ಷಣಕ್ಕೆ ಹೊರಗೆ ಹೋದರು. ಹೀಗೆಲ್ಲ ಹೊರಗೆ ಹೋದಾಗ ನಮಗೆ ಮುಂದೆ ಅಲ್ಲಿ ಕಾಲೇಜಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಆಗ ಕಾಲೇಜ್ ಹುಡುಗರುಗಳಿಗಷ್ಟೇ, ದೊಡ್ಡ ಹುಡುಗರುಗಳಿಗೆ ಲಿಯೋ ಕ್ಲಬ್ ಇರ್ತಿತ್ತು. ಈಗ ಏನು ಮಾಡಿದ್ದಾರೆ ಅಂತಂದರೆ ಅಲ್ಫಾ ಕ್ಲಬ್ ಅಂತಲೂ ಒಂದು ಶುರು ಮಾಡಿದ್ದಾರೆ. ಅಂದರೆ ನಾವು ಹೈಸ್ಕೂಲ್ ಹುಡುಗರುಗಳಿಗೂ ಕೂಡ ಲಿಯೋ ಕ್ಲಬ್ಬನ್ನು ಮಾಡ್ತೇವೆ. ಸಿರ್ಸಿಯಲ್ಲಿ 18-19ಕ್ಕೆ ನಾವು ಮತ್ತೊಮ್ಮೆ ನಮ್ಮ ಸಿರ್ಸಿ ಲಯನ್ಸ್ ಸ್ಕೂಲಲ್ಲೇ ಲಿಯೋ ಕ್ಲಬ್ಬನ್ನು ಪ್ರಾರಂಭ ಮಾಡಿದ್ವಿ. ಸೊ ಆಗ ಮಕ್ಕಳಿಗೆ ನಮ್ಮ ಸೇವಾ ಚಟುವಟಿಕೆಗಳಲ್ಲಿ ಅವರನ್ನು, ಸಾಮಾನ್ಯವಾಗಿ ನಮ್ಮ ಸೇವಾ ಚಟುವಟಿಕೆಗಳು ಹೆಲ್ತ್ ಚೆಕಪ್ ಕ್ಯಾಂಪ್ ಇರ್ಬೋದು, ಇಂಥ ವಿಷಯಗಳು ರವಿವಾರ ನಡೀತಾವೆ. ಸೊ ಮಕ್ಕಳಿಗೆ ಅದರಲ್ಲಿ ತೊಂದರೆ ಆಗೋದಿಲ್ಲ. ಮಕ್ಕಳನ್ನು ಕರ್ಕೊಂಡು ಅವರಿಗೆ ಅದರಲ್ಲಿ ತರಬೇತಿ ಕೊಟ್ಟು ಹೇಗೆ ಹೆಲ್ಪ್ ಮಾಡೋದು, ರಿಜಿಸ್ಟ್ರೇಷನ್ ಇರ್ಬೋದು, ಮತ್ತೊಂದಿರ್ಬೋದು, ಸಾಕಷ್ಟು ಹೆಲ್ಪ್ ಆಗುತ್ತೆ ಅವರಿಗೆ. ಆಮೇಲೆ ಅವರಲ್ಲೇ ಅವ್ರ ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ ಹೊರಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನು ನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ಚಿತ್ರಕಲೆ ಇರ್ಬೋದು, ಇಂಥ ಅನೇಕ ವಿಷಯಗಳಿಗೆ ಅವರಿಗೆ ಹುರಿದುಂಬಿಸ್ಲಿಕ್ಕೆ ನಾವು ಸಹಾಯ ಮಾಡ್ತೇವೆ. ಅಂದರೆ ಲಿಯೋ ಕ್ಲಬ್ಬಿಗೆ ಬೇರೆ ಫೀಸ್ ಅಂತ ಇರೋದಿಲ್ಲ. ಅದನ್ನು ಲಿಯೋ ಕ್ಲಬ್ಬಿಗೆ ಬೇಕಾಗುವ ಖರ್ಚುಗಳನ್ನೆಲ್ಲ ನಾವು ಲಯನ್ಸ್ ಕ್ಲಬ್ನವರೇ ಭರಣ ಮಾಡ್ತೇವೆ. ಸಣ್ಣ ಪುಟ್ಟ ಮೊತ್ತ ತಗೊಳ್ಬೋದು, ಏನಾದರೂ ಅವರು ಕೂಡ ಆಸಕ್ತಿಯಿಂದ ನಾವು ಕೊಡಬೇಕು ಅಂತಂತಾರೆ, ಆಗ ಏನಾದರೂ ಡೊನೇಟ್ ಮಾಡ್ತಾರೆ, ಅದನ್ನು ತಗೊಂಡು ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅಂದರೆ ನಮ್ಮ ಲಯನ್ಸ್ ಕ್ಲಬ್ನಿಂದ ಒಬ್ಬನು ಕೋಆರ್ಡಿನೇಟರ್ ಅಂತ ಇರ್ತಾನೆ, ಲಿಯೋ ಅಡ್ವೈಸರ್ ಅಂತ ಹೇಳ್ತೇವೆ ನಾವು ಅವನಿಗೆ. ಆ ಲಿಯೋ ಅಡ್ವೈಸರ್ ಒಬ್ಬ ಮೆಂಬರನ್ನು, ಅವನಿಗೆ ಆ ವರ್ಷಕ್ಕೆ ಲಿಯೋ ಕ್ಲಬ್ಗಳನ್ನು ನಡೆಸುವ ಜವಾಬ್ದಾರಿ ಇರ್ತದೆ. ಸೊ ಸಿರ್ಸಿಯಲ್ಲಿ ಈಗ 18-19ರಲ್ಲಿ ಸಿರ್ಸಿ ಲಿಯೋ ಕ್ಲಬ್ ಅಂತಾಯಿತು, ಅಲ್ಫಾ ಲಿಯೋ ಕ್ಲಬ್, ಅಂದರೆ ಹೈಸ್ಕೂಲ್ ಮಕ್ಕಳುಗಳಿಗೆ. ಆಮೇಲೆ 21-22ರಲ್ಲಿ ನಮ್ಮ CBSE ಸಿಲೆಬಸ್ಸಿನ ಶ್ರೀನಿಕೇತನ ಶಾಲೆ ಇದೆ ಇಸ್ಲೂರಲ್ಲಿ. ನಮ್ಮ ಸ್ವರ್ಣವಳ್ಳಿ ಮಠದ ಸ್ವಾಮಿಗಳವರೇ ಮುಂದಾಳತ್ವದಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ. ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಸ್ಕೂಲು ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಆ ಮಕ್ಕಳನ್ನು ಕೂಡ ನಾವು ಯಾಕೆ ಇನ್ವಾಲ್ವ್ ಮಾಡಬಾರ್ದು ಅಂತ ಆ ಪೀರಿಯಡಲ್ಲಿ ಲಯನ್ ಅಶೋಕ್ ಹೆಗ್ಡೆ ಅವರು ಅಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲಿ ಲಿಯೋ ಕ್ಲಬ್ಬನ್ನು, ಆಗ ಅವರು ಅಧ್ಯಕ್ಷರಿರಲಿಲ್ಲ, ಬಟ್ ಅವರ ನೇತೃತ್ವದಲ್ಲಿ ಶ್ರೀನಿಕೇತನ ಶಾಲೆಯಲ್ಲೂ ಕೂಡ ಲಿಯೋ ಕ್ಲಬ್ಬನ್ನು ಪ್ರಾರಂಭ ಮಾಡಿದ್ವಿ. ಅವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಲಿಯೋ ಕ್ಲಬ್ಗಳ ಬಗ್ಗೆ ಆಯಿತು. ಇನ್ನು ಲಯನೆಸ್ ಕ್ಲಬ್ ಬಗ್ಗೆ ಕೇಳಿದ್ರಿ ನೀವು. ಲಯನೆಸ್ ಕ್ಲಬ್ ಕೂಡ ಸಿರಿಸಿಯಲ್ಲಿ 76ನೇ ಇಸ್ವಿಯಲ್ಲಿ ಶುರು ಆಯಿತು. ಮಹಿಳೆಯರಿಗಾಗಿಯೇ, ಮಹಿಳೆಯರು ಕೂಡ ಒಟ್ಟಾಗಿ ಸೇರಿಕೊಂಡು ಸಮಾಜ ಸೇವೆ ಮಾಡೋದು, ಸಾಕಷ್ಟು ಸಮಾಜ ಸೇವೆ ಆ ಕಾಲದಲ್ಲೂ ಮಾಡ್ತಿದ್ರು. 87ನೇ ಇಸ್ವಿವರೆಗೂ
ಮಹಿಳೆಯರಿಗೆ ನಮ್ಮ ಲಯನ್ಸ್ ಕ್ಲಬ್ ಮೆಂಬರ್ ಆಗುವ ಅವಕಾಶ ಇರಲಿಲ್ಲ. ಸಪರೇಟ್ ಆಗಿ ಲಯನೆಸ್ ಕ್ಲಬ್. ಲಯನೆಸ್ ಅವರು ಮಹಿಳೆಯರು ಏನಾದ್ರು ಸಮಾಜ ಸೇವೆ ಮಾಡಬೇಕು ಅಂದರೆ ಲಯನೆಸ್ ಕ್ಲಬ್ ಸೇರಬೇಕು. ಹಾಗಿದ್ದಾಗ ಲಯನೆಸ್ ಕ್ಲಬ್ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಎಷ್ಟೋ ಕಡೆ ಲಯನೆಸ್ ಕ್ಲಬ್ಗಳು ಬಂದಾಗ್ತಾ ಬಂದು, ಅಂದರೆ ಮಹಿಳೆಯರಿಗೆ ಬೇರೆ ಜವಾಬ್ದಾರಿಗಳು, ಮನೆ ಆಸಕ್ತಿ ಹೀಗೆ. ತದನಂತರ ನಮ್ಮ ಲಯನ್ ಮೆಂಬರ್ಗಳಲ್ಲೂ ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವಿಚಾರ ಬದಲಾಯ್ಲಿಕ್ಕೆ ಶುರು ಆಯಿತು. ಅಂದರೆ ನಾವು ಗಂಡಸರು ಬೇರೆ ಹೆಂಗಸರು ಬೇರೆ ಅಂತ ಡಿಮಾರ್ಕೇಶನ್ ಮಾಡ್ದೇ ಎಲ್ಲರೂ ಒಟ್ಟಿಗೆ ನಾವು ಲಯನ್ ಮೆಂಬರ್ಗಳನ್ನೇ ಮಾಡೋಣ, ಹೆಂಗಸರನ್ನು ಕೂಡ. ಹಾಗಾಗಿ ಆ ಉದ್ದೇಶದಿಂದ ಸಾಮಾನ್ಯ ಒಂದು 15 ವರ್ಷ ಆಗಿರ್ಬೋದು ಈಗ ಲಯನೆಸ್ ಕ್ಲಬ್ಬನ್ನು ಇಂಟರ್ನ್ಯಾಷನಲ್ಲೇ ಮುಚ್ಚಿಬಿಟ್ರು. ಪ್ರತಿಯೊಂದು ಮಹಿಳೆಗೂ ಕೂಡ ಲಯನ್ ಮೆಂಬರ್ ಆಗಲಿಕ್ಕೆ ಅವಕಾಶ ಇದೆ. ಅದರಲ್ಲೂ ಮತ್ತು ಹೊಸ ಕಾನ್ಸೆಪ್ಟ್ ಅನ್ನು ಅಂತಂದ್ರು, ಫ್ಯಾಮಿಲಿ ಮೆಂಬರ್ ಅಂತ. ಈಗ ನಾನು ಮೆಂಬರ್ ಆಗಿದ್ದೇನೆ, ನನ್ನ ಮನೆಯವರು ರಮಾ ಪಟವರ್ಧನ್ ಅವರು ಫ್ಯಾಮಿಲಿ ಮೆಂಬರ್ ಆಗ್ಬೋದು. ಆಗ ಅವರಿಗೆ ಫೀಸ್ ಅರ್ಧ ಇರುತ್ತೆ. ಈಗ ಇದರಲ್ಲಿ ನಾನು ಫೀಸ್ ಬಗ್ಗೆನೂ ಕೆಲವು ಹೇಳ್ಬಿಡ್ತೇನೆ. ಈಗ ಸಾಕಷ್ಟು ಜನರಿಗೆ ಅನಿಸ್ತಿರ್ಬೋದು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅಂದರೆ ಇವರಿಗೆ ಅಂತಾರಾಷ್ಟ್ರೀಯ ಇದರಿಂದ ಹಣ ಬರುತ್ತೆ ಅಂತ. ಅದು ಬಹಳ ತಪ್ಪು ಕಲ್ಪನೆ. ಈಗ ಲಯನ್ಸ್ ಕ್ಲಬ್ ಅಲ್ಲಿ ನಾವು ಸೇರಬೇಕಾದ್ರೆ ನಾವು ಫೀಸ್ ಕೊಡಬೇಕು. ನಾವು ಫೀಸ್ ಕೊಟ್ಟು ಆ ಫೀಸಿನ ಕೆಲವು ಭಾಗಗಳು ಅಂತಾರಾಷ್ಟ್ರೀಯ ಕ್ಲಬ್ಗಳಿಗೆ ಹೋಗಿ ಆ ಅಂತಾರಾಷ್ಟ್ರೀಯ ಕ್ಲಬ್ ನಡೆಸುವುದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವಿಟಿಗಳಿಗೆ ಖರ್ಚಾಗ್ತದೆ. ಹಾಗೆ ನಮಗೆ ನಾವು ಮೆಂಬರ್ ಆಗಿ ಸೇರಿದ ಮೇಲೆ ನಮಗೆ ನಮ್ಮ ಜನರ ಪರಿಚಯ, ನಮ್ಗೆ ಒಳ್ಳೆಯ ಸ್ನೇಹಿತರು, ನಮಗೊಂದು ಹೊಸ ಫ್ಯಾಮಿಲಿನೇ ನಮ್ಗೆ ಸಿಗುತ್ತೆ ಹೊರತಾಗಿ ನಮಗೆ ಫೈನಾನ್ಷಿಯಲಿ ನಮಗೇನದ್ರಲ್ಲಿ ಹೆಲ್ಪ್ ಆಗ್ತದೆ ಅಂತಿಲ್ಲ. ಈಗ ಇಂಡೈರೆಕ್ಟ್ಲಿ ಆಗ್ಬೋದು, ಯಾರೋ ಒಂದು ಬಿಸ್ನೆಸ್ಸು, ಯಾರೋ ಕಾಂಟ್ರಾಕ್ಟರ್ ಇದ್ದಾರೆ, ಆಗ ಅವಾಗ ನಾನು ನನಗೆ ಮನೆ ಕಟ್ಟೋದಿದೆ ನೀನು ಮಾಡಿಕೊಡಯ್ಯ ಅಂತ ಹೀಗೆ ಕೇಳ್ಬೋದು. ಈ ರೀತಿಯಾದ ಇಂಡೈರೆಕ್ಟ್ ಹೆಲ್ಪ್ ಆಗ್ಬೋದೇ ಹೊರತು ಇಂಟರ್ನ್ಯಾಷನಲ್ಲಿಂದ ನಮ್ಮ ಮೆಂಬರ್ಗಳಿಗೆ ಡೈರೆಕ್ಟಾಗಿ ಹಣ ಬರುತ್ತೆ ಅನ್ನೋ ಭಾವನೆ ತಪ್ಪೋದು. ನಾವಾಗಿ ಹಣ ಖರ್ಚು ಮಾಡಿ ಕೊಡಬೇಕು, ಸಮಯನೂ ಕೊಡಬೇಕು. ಸಮಯ ಕೊಡಬೇಕು. ನಮ್ಮ ಲಯನಲ್ಲಿ ಮೆಂಬರ್ಶಿಪ್ ಆಗಬೇಕಾದ್ರೆ ಬೈ ಇನ್ವಿಟೇಷನ್, ನಾಟ್ ಬೈ ಅಪ್ಲಿಕೇಶನ್. ಅಂತಂದರೆ ಯಾರೋ ತಾನು ಅರ್ಜಿ ಗುಜರಾಯಿಸಿ ನಾನು ಲಯನ್ ಮೆಂಬರ್ ಆಗಬೇಕು ಅಂತಂದರೆ ಆಗೋದಿಲ್ಲ. ನಾವು ಲಯನ್ ಮೆಂಬರ್ಗಳು ಯಾರಿದ್ದೇವೆ, ಈಗ ಸಿರ್ಸಿ ಮಟ್ಟಿಗೆ ಹೇಳೋದಾದರೆ ಸಿರ್ಸಿಯಲ್ಲಿ ನಾವು ಲಯನ್ ಮೆಂಬರ್ಸ್ಗಳಿದ್ದೇವೆ. ಈಗ ನಮ್ಮಲ್ಲಿ ಕೆಲವರು ಇಂಥ ವ್ಯಕ್ತಿ ಒಳ್ಳೆಯ ಸಮಾಜ ಸೇವೆ ಮಾಡಲಿಕ್ಕೆ ಯೋಗ್ಯನಿದ್ದಾನೆ, ಅವನಿಗೆ ಆ ತುಡಿತ ಇದೆ ಅಂದಾಗ ನಾವು ಅಂಥವರನ್ನು ರಿಕಗ್ನೈಸ್ ಮಾಡಿ ಅವರಿಗೆ ನಾವು ಇನ್ವೈಟ್ ಮಾಡ್ತೇವೆ. ನಮ್ಮ ಒಂದೆರಡು ಮೀಟಿಂಗ್ಗಳಿಗೆ ಭಾಗವಹಿಸಿ, ನಮ್ಮ ಸೇವಾ ಚಟುವಟಿಕೆಯಲ್ಲಿ ಒಂದೆರಡು ಸೇವಾ ಚಟುವಟಿಕೆಯಲ್ಲಿ ಬನ್ನಿ, ಆಗ ನಿಮ್ಗೆ ಅನುಭವ ಚೆನ್ನಾಗಿ ಅನಿಸಿದರೆ ನಮ್ಮ ಜೊತೆ ಮೆಂಬರ್ ಆಗಿ. ಮೆಂಬರ್ ಆಗಬೇಕು ಅಂತಂದಾಗ ಅದರಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಬರ್ಡನ್ನೂ ಇರುತ್ತೆ. ಸ್ವಲ್ಪ ನೀವು ಪ್ರತಿ ವರ್ಷ ಫೀಸ್ ಕೂಡ ಕೊಡಬೇಕಾಗತ್ತೆ. ತುಂಬ ಹೆಚ್ಚಿನದಂತಲ್ಲ, ಸಾಮಾನ್ಯವಾಗಿ ಅಫೋರ್ಡೆಬಲ್ ಫೀಸೇ ಇರುತ್ತೆ, ಏನು ತೊಂದರೆ ಏನಾಗೋದಿಲ್ಲ. ಅದರ ಹೊರತಾಗಿ ನಾವು ಮೆಂಬರ್ಗಳು ಡೊನೇಷನ್ ಕೊಡೋದು ಬೇರೆ ಬೇರೆ ಕಾರ್ಯಕ್ಕೆ ಅದಂತೂ ಇದ್ದದ್ದೇನೆ. ಸೊ ನಾವು ಗುರುತಿಸಿಕೊಂಡು ನಾವು ಮೆಂಬರ್ ಆಗಲಿಕ್ಕೆ ಇನ್ವೈಟ್ ಮಾಡಿ ಮೆಂಬರ್ ಮಾಡ್ಕೊಳ್ತೇವೆ. ಹೀಗೆ ನಮ್ಮ ಫೀ ಸ್ಟ್ರಕ್ಚರ್ ಇರುತ್ತೆ. ಇನ್ನು ಇನ್ನೂ ಒಂದು ಹೊಸ ಕಾನ್ಸೆಪ್ಟು ಲಿಯೋ ಲಯನ್ ಅಂತ ಶುರು ಮಾಡಿದ್ದೇವೆ. ಈಗ ಏನಾಗಿದೆ, ಸಾಕಷ್ಟು ಯಂಗ್ ಜನ್ರೇಷನ್, ಈಗ ನಿಮ್ಮಂಥವರೇ ಇಟ್ಕೊಳ್ಬೇಡಿ ಆಯಿತಾ, ಅವರಿಗೆ ಸಮಾಜ ಸೇವೆ ಮಾಡಬೇಕಂತ ತುಡಿತಾ ಇರುತ್ತೆ. ಬಟ್ ಕೆಲಸದ ಬಾಹುಳ್ಯ ಮತ್ತು ಈಗಿನ ದಿನಮಾನದಲ್ಲಿ ವ್ಯವಹಾರ ಅಂತಂದರೆ ಎಲ್ಲ ಇಂಟರ್ನೆಟ್ ಮೂಲಕ, ಮೇಲ್ ಮೂಲಕ ಅಥವಾ ವಾಟ್ಸಪ್ಪಲ್ಲಿ ಹೀಗೇ ನಿಮ್ಮದು ವ್ಯವಹಾರ ಇರ್ತದೆ ಹೊರತಾಗಿ ಪರ್ಸ್ನಲ್ ಭೇಟಿಯಾಗೋದು ಕೂಡ ಕಮ್ಮಿ. ಸೊ ಇದನ್ನು ನಾವು ಇಂಟರ್ನೆಟ್ ಮೂಲಕನೇ ಯಾಕೆ ಒಂದು ಸಂಪರ್ಕ ಸಾಧಿಸಿ ಅಂತ ಒಂದು ಸಂಸ್ಥೆಯನ್ನು ಮಾಡಬಾರ್ದು ಅಂತ ವಿಚಾರ ಬಂದು ಲಿಯೋ ಲಯನ್ ಕ್ಲಬ್ ಅಂತ ಒಂದು ಪ್ರಸ್ತಾವನೆ ಮುಂದಿಟ್ಕೊಂಡು ಈಗ 3-4 ವರ್ಷದಿಂದ ಲಿಯೋ ಲಯನ್ಸ್ ಕ್ಲಬ್ ಶುರುವಾಗಿದೆ. ಸಿರ್ಸಿಯಲ್ಲೂ ಕೂಡ ಲಿಯೋ ಲಯನ್ ಕ್ಲಬ್ ಆಫ್ ಸಿರ್ಸಿ ಸಹ್ಯಾದ್ರಿ ಅಂತ ಶುರು ಮಾಡಿದ್ದೇವೆ. ನೀವೇ ಅದಕ್ಕೆ ಅಧ್ಯಕ್ಷರಾಗಿದ್ದೀರಾ.
ಹೋದ ವರ್ಷ ಅಧ್ಯಕ್ಷರಾಗಿದ್ದಿರಿ, ಈ ವರ್ಷನೂ ಕೂಡ ನೀವು ಮುಂದುವರೆದಿದ್ದೀರಿ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮಷ್ಟಕ್ಕೇ ನೀವು ಯಂಗ್ ಜನ್ರೇಷನ್, ಮುಖ್ಯವಾಗಿ ಯಂಗ್ ಜನ್ರೇಷನ್ನೇ ಮುಂದೆ ಬರ್ಬೇಕಾಗ್ತಾನೆ. ನಾವು ವಯಸ್ಸಾಗ್ತಾ ಆಗ್ತಾ ಹೋದಂಗೆ ನಮ್ಗೆ ಉತ್ಸಾಹನೂ ಕಡಿಮೆ ಆಗತ್ತೆ. ಹಿರಿಯರು ನಡೆದಂತ ಹಾದಿಯಲ್ಲಿ ತರುಣರು ಅದಕ್ಕೆ ಇನ್ನೊಂದಷ್ಟು ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. ಹೌದು, ಆವಾಗ ನಮ್ಮ ಮಾರ್ಗದರ್ಶನ ಇರುತ್ತೆ. ನೀವು ತರುಣರು ಅದನ್ನು ಮುಂದುವರಿಸ್ಕೊಂಡು ಹೋದರೆ ತುಂಬ ಸಂತೋಷ. ಅದಕ್ಕೆ ನಾವು ಲಿಯೋ ಲಯನ್ ಕ್ಲಬ್ ಅಂತ ಮಾಡಿದ್ವಿ. ಹೀಗೆ ನಮ್ಮಲ್ಲಿ ಲಯನ್ಸ್ ಕ್ಲಬ್ಬು, ಲಿಯೋ ಕ್ಲಬ್ಗಳು, ಲಿಯೋ ಕ್ಲಬ್ಬಲ್ಲೂ ಕೂಡ ಆಲ್ಫಾ ಮತ್ತು ಒಮೆಗಾ. ಆಲ್ಫಾ ಕ್ಲಬ್ಗಳು ಹೈಸ್ಕೂಲ್ನವರಿಗೆ, ಒಮೆಗಾ ಕ್ಲಬ್ಬು ಕಾಲೇಜ್ನವರಿಗೆ, ಈ ರೀತಿ ಮಾಡಿಕೊಂಡು, ಮತ್ತು ಲಿಯೋ ಲಯನ್ ಕ್ಲಬ್. ಲಿಯೋ ಲಯನ್ ಕ್ಲಬ್ ಅಂದರೆ ಈಗ ಹೇಳಿದ್ನಲ್ಲ, ತರುಣರಿಗೆ ಅವರವರೇ ಆನ್ಲೈನ್ ಲೆಕ್ಕ ಆ ರೀತಿಯಾದ ಒಂದು ಕ್ಲಬ್ ಶುರು ಮಾಡೋದು. ಈ ರೀತಿಯಾದ ನಮ್ಮ ಸ್ಟ್ರಕ್ಚರ್ ಇದೆ. ಓಕೆ ಸರ್, ಈಗ ಲಯನ್ಸ್ ಕ್ಲಬ್ನಲ್ಲಿ LCIF ಅಂತ ಒಂದು ಶಬ್ದ ಬಳಸ್ತದೆ, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ. ಅಂದ್ರೆ ಅದು ಏನು ಫೌಂಡೇಶನ್, ಅದರ ಅಂದ್ರೆ ಕಾರ್ಯವ್ಯಾಪ್ತಿ ಅಥವಾ ಕೆಲಸ ಯಾವ ರೀತಿ ಇರ್ತದೆ? ಈಗ ಮುಖ್ಯವಾಗಿ ನಾವು ಸಮಾಜ ಸೇವೆ ಅಂತಂದ್ವಿ. ನಾವು ಲಯನ್ಸ್ ಕ್ಲಬ್ನವರು ಸಮಾಜ ಸೇವೆ ಮಾಡಬೇಕು. ಈಗ ನಾವು ಫೀಸ್ ಕಟ್ತೇವೆ. ಈಗ ಸದ್ಯಕ್ಕೆ ಪ್ರತಿ ಮೆಂಬರಿಗೆ ನಾವು $48 ಫೀಸನ್ನು ಪ್ರತಿ ವರ್ಷ ಕಟ್ತೇವೆ. ಆ $48 ಅಂದರೆ ಸರಿ ಸುಮಾರು ಒಂದು $4200 $4300 ಆಗ್ಬೋದು. ಆ ಖರ್ಚು ಇಂಟರ್ನ್ಯಾಷನಲ್ ಸಂಸ್ಥೆಯನ್ನು ನಡೆಸಲಿಕ್ಕೇ ಖರ್ಚಾಗತ್ತೆ ಬಿಟ್ಟರೆ ಅದರಿಂದ ಮತ್ತೆ ಸಮಾಜ ಸೇವೆ ಮಾಡಲಿಕ್ಕೆ ಅದರಲ್ಲಿ ಜಾಸ್ತಿ ಹಣ ಉಳಿಯೋದಿಲ್ಲ. ಹಾಗಾಗಿ ಏನು ಒಂದು ಕಾನ್ಸೆಪ್ಟ್ ಮಾಡಿದ್ರು ಅಂದರೆ, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ಹುಟ್ಟು ಹಾಕಿ ಅದರಲ್ಲಿ ಯಾವುದೇ ರೀತಿಯ ಆಡಳಿತಾತ್ಮಕ ಖರ್ಚುಗಳನ್ನು ಮಾಡದೇನೆ ಅಲ್ಲಿ ಜಮಾ ಆದ ಪ್ರತಿ ಹಣವನ್ನು ಕೂಡ ಸಾಕಷ್ಟು ಕಾರ್ಯಗಳಿಗೆ ಡೊನೇಟ್ ಮಾಡ್ತಾರೆ. ಈಗ ನಾವು ಸಿರ್ಸಿಯಲ್ಲಿ LCIF ಫಂಡನ್ನು ತಗೊಂಡಿದ್ದೇವೆ. ನಮ್ಮ ಹೈಸ್ಕೂಲ್ ಬಿಲ್ಡಿಂಗು ಕಟ್ತಾ ಇರಬೇಕಾದ್ರೆ ನಾವು ನಮ್ಮ ಏನು ಒಂದು ದೊಡ್ಡ ಹಾಲ್ ಮಾಡಿದ್ದೇವೆ. ಡಾಕ್ಟರ್ AN ಪಟವರ್ಧನ್ ವೇದಿಕೆ ಅಂತಲೇ ಇಟ್ಕೊಂಡು ಒಂದು ನಾವು ಹಾಲ್ ಮಾಡಿದ್ದೇವೆ. ಅದಕ್ಕೆಲ್ಲ ಅಪ್ಲೈ ಮಾಡಿ ನಾವು 2008ನೇ ಇಸ್ವಿಯಲ್ಲಿ ನಮಗೆ ಆಗಿನ ಡಾಲರ್ ಲೆಕ್ಕದಲ್ಲಿ $75,000 ಬಂದಿತ್ತು. ಆಗಿನ ಲೆಕ್ಕದಲ್ಲಿ ನಮಗೆ $30 ಲಕ್ಷ ಇಂಟರ್ನ್ಯಾಷನಲ್ ಫಂಡ್ ಸಿಕ್ತು ನಮ್ಮ ಶಾಲೆ ಸಲುವಾಗಿ. ಹೀಗೆ ಈ ಫಂಡು LCIF ಇಂದ ಬರ್ತದೆ. LCIFಗೆ ಫಂಡ್ಗಳು ಹೇಗೆ ಹೋಗ್ತವೆ ಅಂದರೆ, ನಾವೇ ಮೆಂಬರ್ಗಳು ಡೊನೇಷನ್ ಕೊಡ್ತೇವೆ ಅಥವಾ ಬೇರೆ ಬೇರೆ ಸಂಸ್ಥೆಗಳು ಅವರು ಡೊನೇಷನ್ನ ಕೊಡ್ತಾರೆ. ಈಗ MJF ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಮೆಲ್ವಿನ್ ಜೋನ್ಸ್ ಫೆಲೋ ಅಂತೇವೆ. ಮೆಲ್ವಿನ್ ಜೋನ್ಸ್ ಫೆಲೋ ಆಗಬೇಕಾದ್ರೆ $1,000 ನಾವು ಕೊಡಬೇಕಾಗತ್ತೆ. ಈಗ ನಾನು ಕೂಡ MJF ಆದವನು. ನಾನು MJF ಆಗಿ 6-10 ವರ್ಷ ಆಯ್ತು. ಈಗ $1,000 ಆಗಿನ ಕಾಲದ ಏನು ರೇಟ್ ಇತ್ತು ಅದನ್ನು ಸಂದಾಯಿಸಿ MJF ಆಗ್ಬೋದು. ಅದರ ನಂತರ PMJF ಅಂತಿದೆ. PMJF ಅಂದರೆ ಪ್ರೋಗ್ರೆಸಿವ್ ಮೆಲ್ವಿನ್ ಜೋನ್ಸ್ ಫೆಲೋ ಅಂತಾರೆ. ಅದು ಆಗಲಿಕ್ಕೆ $2,000 ಕೊಡಬೇಕು. ಈಗ ನಾನು $1,000 ಕೊಟ್ಟಿದ್ದೇನೆ. ಈಗಾಗಲೇ ಇನ್ನೂ ಒಂದು $1,000 ಕೊಟ್ಟರೆ ನಾನು PMJF ಆಗ್ಬೋದು. ಹೀಗೆ ಕೆಲವರು ಒಂದೇ ಸರಿ ಅಲ್ರಿ 2-2, 3-3, 4-4 ಸರಿ ಕೂಡ. ಗೋವಾದಲ್ಲಿ ಒಬ್ಬಳು ರೇಡಿ ಇದ್ದಾರೆ, ಅವರ ಹೆಸರು ನನಗೆ ಕೂಡಲೇ ಬಾಯಿಗೆ ಬರ್ತಾ ಇಲ್ಲ. ಅವರು 20 ಬಾರಿ ಡೊನೇಷನ್ ಕೊಟ್ಟಿದ್ದಾರೆ. ಅಂದರೆ ಈ ರೀತಿ ಡೊನೇಷನ್ ಕೊಡೋರು ಇರ್ತಾರೆ. ಈ ರೀತಿ ಡೊನೇಷನ್ ಒಟ್ಟಾದದ್ದೆಲ್ಲ LCIFಗೆ ಹೋಗುತ್ತೆ. ಆ LCIF ಅಲ್ಲಿ ಆಡಳಿತಾತ್ಮಕವಾಗಿ ಏನೂ ಖರ್ಚು ಮಾಡೋಲ್ಲ. ಪ್ರತಿಯೊಂದನ್ನು ಕೂಡ ಈಗ ಡಿಸಾಸ್ಟರ್ಗಳು, ನ್ಯಾಚುರಲ್ ಕ್ಯಾಲಾಮಿಟೀಸ್ಗಳು, ನೈಸರ್ಗಿಕ ಆಪತ್ತು ಏನು ಬರ್ತಾವೆ, ನೈಸರ್ಗಿಕ ಆಪತ್ತು ಬಂದಾಗ ಪ್ರಪ್ರಥಮವಾಗಿ ಓಡಿ ಬರೋದಂದ್ರೇ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್. ಆಗಿನ ಎಲ್ಲಿ ನಮ್ಮ ಏರಿಯಾದಲ್ಲಾಗಲಿ ಅಥವಾ ಬೇರೆ ಕಡೆಯಲ್ಲೇ ಆಗಲಿ ನೈಸರ್ಗಿಕ ಆಪತ್ತಾದಾಗ ನಮ್ಮವರು ನಾವು ಅಪ್ಲೈ ಮಾಡ್ತೇವೆ ಇಂಟರ್ನ್ಯಾಷನಲ್ಲಿಗೆ, ಕೂಡಲೇ ಅವರು ಸ್ಯಾಂಕ್ಷನ್ ಮಾಡ್ತಾರೆ. ಕೋವಿಡ್ ಟೈಮಲ್ಲಿ ಕೂಡ ನಮ್ಮ ಸಿರ್ಸಿವರೆಗೂ ಕೂಡ ಫಂಡ್ ಬಂದಿತ್ತು. ನಾವು ಸಾಕಷ್ಟು PPE ಕಿಟ್ಗಳನ್ನು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲಿ ಇಲ್ಲಿ ಡೊನೇಷನ್ಗಳನ್ನು ಕೊಟ್ಟಿದ್ದೇವೆ. ತದನಂತರ ನಾನು ಐ ಹಾಸ್ಪಿಟಲ್ ಅಂತಂದೆ. ಸಾಕಷ್ಟು ಕಡೆ ನಮ್ಮ ಐ ಹಾಸ್ಪಿಟಲ್ಗಳು ನಮಗೆ ಹತ್ತಿರ ಅಂದರೆ ಕುಮಟಾದಲ್ಲೇ ಇದೆ. ಐ ಹಾಸ್ಪಿಟಲ್ ಕಟ್ಟಬೇಕು ಅಂತ ನಾವು ಒಂದು ಪ್ರಾಜೆಕ್ಟ್ ತಯಾರು ಮಾಡಿ
ಸರಿಯಾದ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರಾಜೆಕ್ಟ್ ತಯಾರು ಮಾಡಿ ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು ಅದಕ್ಕೆ ಅಂತ ಹೇಳಿ ನಾವು ತೋರಿಸ್ಕೊಟ್ಟು ಈ ರೀತಿಯಾದ ಪ್ರಾಜೆಕ್ಟ್ ತಯಾರು ಮಾಡಿ ಕಳಿಸಿದರೆ ಇಂಟರ್ನ್ಯಾಷನಲ್ಲಿಂದ ಕೂಡ ಅದಕ್ಕೆ ಫಂಡ್ ಸಿಗುತ್ತೆ. ಅದೇ ರೀತಿ ನಾವು ಶಾಲೆ ನಡೆಸ್ತಾ ಇದ್ವಿ, ನಾವು ಈಗ ಶಾಲೆ ನಡೆಸ್ತಾ ಇದ್ದೇವೆ, ಈ ರೀತಿಯಾದ ನಾವು ಎಕ್ಸ್ಪಾನ್ಷನ್ ಪ್ಲ್ಯಾನ್ ಇದೆ ನಮ್ಮದು, ಅದಕ್ಕೆ ನಮ್ಗೆ ಫಂಡ್ ಬೇಕು ಅಂತ ನಾವು ಕೂಡ ಒಂದು ಪ್ರಾಜೆಕ್ಟ್ ತಯಾರು ಮಾಡಿ ಅದನ್ನು ಸರಿಯಾಗಿ ಅದರ ಬಗ್ಗೆ ಬೇಕಾದ ಎಲ್ಲ ವಿವರಣೆಗಳನ್ನು ಒಟ್ಟು ಮಾಡಿ ಪ್ರತಿಯೊಂದು ಕೂಲಂಕುಷವಾಗಿ ನೋಡ್ತಾರೆ. ಸುಮ್ಮನೆ ಯಾರ್ಯಾರಿಗೂ ಡೊನೇಷನ್ ಕೊಟ್ಟು ಅಂದರೆ ಒಂದು 10 ರೂಪಾಯಿ ಕೂಡ ಅದರಲ್ಲಿ ದುರುಪಯೋಗ ಆಗೋದಿಲ್ಲ. ಸರಿಯಾಗಿ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಸಿಗುವ ಹಾಗೆ ಡೊನೇಷನ್ ಕೊಡ್ತಾರೆ. ಆ ರೀತಿಯಾದವರು ಸ್ಟಡಿ ಮಾಡಿ ನಮ್ಮ ಕಳಿಸಿರೋ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸರಿಯಾಗಿ ನೋಡಿಕೊಂಡು ಆ ಡಾಕ್ಯುಮೆಂಟ್ಸ್ಗಳ ಆಧಾರದ ಮೇಲೆ ಅಲ್ಲಿ ಇಲ್ಲಿ ಒಂದು ಸರಿ ವಿಸಿಟ್ ಕೊಟ್ಟು ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ಸ್ಯಾಂಕ್ಷನ್ ಮಾಡ್ತಾರೆ. ಹಾಗೆ ಡಿಸ್ಟ್ರಿಕ್ಟಿಗೆ ಈಗ ನಾನು ಒಂದು ಸ್ಟ್ರಕ್ಚರ್, ನಮ್ಮ ಲಯನ್ಸ್ ಕ್ಲಬ್ಬಿನ ಸ್ಟ್ರಕ್ಚರ್ ಹೇಳಿಬಿಡ್ತೇನೆ. ಈಗ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲಲ್ಲಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಒಬ್ಬನಿರ್ತಾನೆ. ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ನಂತರ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ತದನಂತರ ಪ್ರೆಸಿಡೆಂಟ್ ಆಗೋನು ಕ್ಲಬ್ನವನೇ. ಈಗ ಸಿರ್ಸಿ ಅಂತ ಕ್ಲಬ್ಬಿನ ಪ್ರೆಸಿಡೆಂಟು. ಸೊ ಸಿರ್ಸಿ ಕ್ಲಬ್ ಪ್ರೆಸಿಡೆಂಟ್ ಬಿಟ್ಟರೆ ನೆಕ್ಸ್ಟ್ ಪ್ರೆಸಿಡೆಂಟ್ ಅಂದರೆ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟೇ. ಮಧ್ಯದಲ್ಲಿ ನಾವು ಡಿಸ್ಟ್ರಿಕ್ಟ್ ಅಂತೇವೆ. ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ಬಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಂತೇವೆ. ಅಂದರೆ ನಮಗೆ ಉತ್ತರ ಕನ್ನಡ ಜಿಲ್ಲೆ ಆ ರೀತಿ ಜಿಲ್ಲೆ ಅಲ್ಲ ಅದು. ಈ ಜಿಲ್ಲೆ ಅಂದರೆ ಲಯನ್ಸ್ ಜಿಲ್ಲೆ ಅಂತಂದರೆ ಈಗ ನಮ್ಮ ಜಿಲ್ಲೆ ಅಂದರೆ 317B ಅಂತೇವೆ. ಆ 317Bಯಲ್ಲಿ ಉತ್ತರ ಕರ್ನಾಟಕದ 11 ರೆವೆನ್ಯೂ ಡಿಸ್ಟ್ರಿಕ್ಟ್ಗಳು ಮತ್ತು ಗೋವಾ ಪೂರ್ಣ ರಾಜ್ಯ ಇದೆಲ್ಲ ಸೇರಿಕೊಂಡು ಈಗ ನಮ್ಮಲ್ಲಿ 110 ಕ್ಲಬ್ಗಳಿದ್ದಾವೆ ಈ ನಮ್ಮ ಲಯನ್ಸ್ ಡಿಸ್ಟ್ರಿಕ್ಟಲ್ಲಿ. ಈ ಲಯನ್ ಡಿಸ್ಟ್ರಿಕ್ಟ್ 317B ಅಂತ ಹುಬ್ಬಳ್ಳಿಯ ಲಯನ್ ಮನೋಜ್ ಮಾಣೇಕನ್ ಅವರು ಈಗಿನ ಡಿಸ್ಟ್ರಿಕ್ಟ್ ಗವರ್ನರ್. ಸೊ ಅವರು ಡಿಸ್ಟ್ರಿಕ್ಟ್ ಗವರ್ನರ್ ಅಂತ ಆಗ್ತಾರೆ, ಅವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಂತ ಆಗೋದಿಲ್ಲ. ಆಮೇಲೆ ಮಲ್ಟಿಪಲ್ ಹೀಗೇ ಬೇರೆ ಬೇರೆ ಈ ರೀತಿ ಕೆಲವು ಡಿಸ್ಟ್ರಿಕ್ಟ್ಗಳು ಸೇರಿಕೊಂಡು ಮಲ್ಟಿಪಲ್ ಅಂತಂತೇವೆ. ಆಮೇಲೆ ಏರಿಯಾವನ್ನು ಈಗ ಇಡೀ ನಮ್ಮ ಪ್ರಪಂಚವನ್ನು 6 ಭಾಗಗಳಾಗಿ ವಿಂಗಡಿಸಿ ಆಮೇಲೆ ಅಮೇರಿಕಾ, ಸೌತ್ ಆ್ಯಂಡ್ ನಾರ್ತ್ ಅಮೇರಿಕಾ, ಯುರೋಪು ಹೀಗೆ ಬೇರೆ ಬೇರೆ ಡಿವಿಷನ್ಗಳನ್ನು ಮಾಡಿ ಈ ರೀತಿಯಾದ ಲಯನ್ಸ್ ಕ್ಲಬ್ಬಿನ ಸ್ಟ್ರಕ್ಚರ್ ಇರ್ತದೆ ಲಯನ್ಸ್ ಇಂಟರ್ನ್ಯಾಷನಲಲ್ಲಿ. ಓಕೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.